ಈ ಬೆಳಗಿನ ಸಮಯದಲ್ಲಿ ಈ ತಿಂಗಳ ಮೊದಲನೇ ದಿನದ ಆರಾಧನೆಗಾಗಿ ಸೇರಿರುವ ತಮ್ಮೆಲ್ಲರನ್ನು ಪ್ರೊಫೆಸರ್ ನಾಮದಲ್ಲಿ ವಂದಿಸೋನಾಗಿದ್ದೇನೆ. ತಂದೆ ಕುಮಾರ ಪವಿತ್ರಾತ್ಮನಾಗಿರುವ ತ್ರೇಕ ದೇವರನ್ನು ಆರಾಧಿಸೋಣ. ನಾವು ದೇವರನ್ನು ಆರಾಧಿಸುವಂತೆ ನಮ್ಮ ಆರಾಧನೆಯನ್ನು ಪ್ರಾರಂಭ ಮಾಡುವಂತೆ ನಾವು ಪ್ರಾರ್ಥನೆಯಲ್ಲಿ ಸಮಯಗಳನ್ನು ಪ್ರಾರ್ಥನೆ ಮಾಡೋಣ. ಸಕಲ ಕೃಪೆಯ ಮೂಲಕನಾದ ನಮ್ಮ ದೇವರೇ, ಸ್ವಾಮಿ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಭಕ್ತನಾಗಿ, ನಿನ್ನ ಸಭೆಯನ್ನಾಗಿ, ನಿನ್ನ ದೇವಾಲಯದಲ್ಲಿ ಸಮಯವನ್ನು ಕಳೆಯುವಂತೆ ಮತ್ತೊಮ್ಮೆ ನಿನ್ನನ್ನು ಆರಾಧಿಸುವಂತ ಅವಕಾಶವನ್ನು ನಾವೆಲ್ಲರ ಜೀವಿತದಲ್ಲಿ ತಾನೇ ಅನುಗ್ರಹಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಲಾಗುತ್ತದೆ. ಕಳೆದ ದಿನಮಾನಗಳಲ್ಲಿ ನಿನ್ನ ಅಪಾರವಾದಂತಹ ಕರುಣೆ, ಕೃಪೆ, ಕಟಾಕ್ಷಗಳಿಂದ ನಮ್ಮನ್ನು ಕಾಪಾಡುತ್ತಾ ಬಲಪಡಿಸುತ್ತೆ. ನಿನ್ನ ಈ ಕರುಣೆ, ಕಟಾಕ್ಷ, ನಿನ್ನ ಸಹಾಯ ಕೃಪೆಗಳಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಕೂಡ ಈ ನಮ್ಮ ಆರಾಧನೆಯಲ್ಲಿ ನಿನ್ನ ಪ್ರಸ್ತುತತೆಯನ್ನು, ನಿನ್ನ ಇರುವಿಕೆಯನ್ನು, ನಿನ್ನ ಮುನ್ನಡೆಸುವಿಕೆಯನ್ನು ನಾವು ಕೋರಬೇಕಾಗಿದ್ದೇವೆ. ನೀನು ತಾನೇ ಈ ನಮ್ಮ ಆರಾಧನೆಯ ನಾಯಕನು, ಮುನ್ನಡೆಸುವಾಗನು, ಬಲಪಡಿಸುವಾಗನಾಗಿದ್ದು ನಮ್ಮನ್ನು ಮುನ್ನಡೆಸು. ಅದೇ ಸಮಯದಲ್ಲಿ ನಾವು ಮಾಡುವಂತಹ ಆರಾಧನೆ, ಕೇಳುವಂತಹ ವಾಕ್ಯಗಳು, ಮಾಡುವಂತಹ ಸ್ತುತಿಗಳು ಎಲ್ಲದರ ಮೂಲಕ ನೀನು ತಾನೇ ಮಹಿಮೆ ಹೊಂದುತ್ತಾ ನಮ್ಮನ್ನು ಆರಾಧನೆಯಲ್ಲಿ ಮುನ್ನಡೆಸಿದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನೆಗಳಿಗೂ ನಮ್ಮೆಲ್ಲರ ಜೀವಿತಕ್ಕಾಗಿಯೂ ನಾವು ಪ್ರಾರ್ಥಿಸಲಾಗುತ್ತೇವೆ. ಆಮೆನ್. ನಾವು ಈ ಸಮಯದಲ್ಲಿ ಈ ತಿಂಗಳ ಮೊದಲನೇ ದಿನದ ಆರಾಧನೆಯನ್ನು ಪ್ರಾರಂಭಿಸುವಂತೆ ಮತ್ತು ದೇವರಿಗೆ ಸ್ತುತಿ ಸಲ್ಲಿಸುವಂತೆ ನಾವೆಲ್ಲರೂ ಎದ್ದು ನಿಂತು ಸಂಗೀತಗಳಲ್ಲಿ ಅವತಾರಣೆಯ ಸಂಗೀತವನ್ನು ಪ್ರಾರಂಭ ಮಾಡೋಣ. ಸಂಗೀತಗಳಲ್ಲಿ ಅವತಾರಣೆಯ ಸಂಗೀತವನ್ನು ಎದ್ದು ನಿಂತು ಪ್ರಾರಂಭ ಮಾಡೋಣ.
ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸುವಂತೆ ನಮ್ಮ ಬೆಳೆದಿರುವಂತಹ ನಮ್ಮ ಆರಾಧನಾ ಕ್ರಮವನ್ನು ನಾವು ಅನುಸರಿಸೋಣ. ಕರ್ತನ ಪವಿತ್ರ ಸಂಸ್ಕಾರದ ಆರಾಧನಾ ಕ್ರಮ ಸಂಖ್ಯೆ 1 ಅನುಸರಿಸೋಣ. ಕರ್ತನ ಪವಿತ್ರ ಸಂಸ್ಕಾರದ ಆರಾಧನಾ ಕ್ರಮ ಸಂಖ್ಯೆ 1 ಅನುಸರಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಹೃದಯಗಳು ಪ್ರಕಾರವೇ, ಎಲ್ಲ ಆಶೆಗಳು ಗೊತ್ತಾಗವೆ. ನಿನಗೆ ತಿಳಿಯಲಾಗುತ್ತಿಲ್ಲ. ನಾವು ನಿನ್ನ ನಿಪಾತವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ನಡೆಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಸ್ವೀಕರಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬಿಡುತ್ತೇವೆ. ಆಮೇಲೆ ಒಟ್ಟಾಗಿ ಹೇಳೋಣ. ಮೇಲಣ ಲೋಕದಲ್ಲಿ ಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರೊಳಗೆ ಇರುತ್ತಾನೆ. ಕರ್ತನೆ ಲೋಕದಾಸನೆ ಸುರಕ್ಷಿತವಾದ ತ್ಯಾಗವಾಗಿದೆ. ನಾವು ನಿನ್ನ ಮಹಾತ್ಮವನ್ನು ನೆನೆಸಿ ನಿಲ್ಲಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ನಡೆಸುತ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ಯೇಸುಕ್ರಿಸ್ತನೇ, ದೇವರೇ, ದೇವರು ನೇಮಿಸಿದ ಪರಿಶುದ್ಧವಾದ ಪ್ರಾರ್ಥನೆ, ಲೋಕದ ಪಾಪವನ್ನು ಪ್ರಾರ್ಥನೆ, ಲೋಕದ ಪಾಪವನ್ನು ತಂದೆಯಾದ ದೇವರ ಅವಕಾಶದಲ್ಲಿ ಪೂರ್ಣವಾಗ್ತೇನೆ. ಇನ್ನೊಬ್ಬರೇ ಪವಿತ್ರನು, ಇನ್ನೊಬ್ಬರೇ ಪ್ರಭು ಕ್ರಿಸ್ತ, ಇನ್ನೊಬ್ಬರೇ ಪವಿತ್ರಾತ್ಮನಿಗೆ ಕೂಡಿ ದೇವರ ಪಾಪವನ್ನು ಕ್ಷಮಿಸಿರಿ. ಆಮೇಲೆ ಸಭ್ಯತೆ ಮಾಡಿ ಕುಳಿತುಕೊಳ್ಳಿ. ಸಂಖ್ಯೆ 2 ಅನುಸರಿಸೋಣ. ಸಂಖ್ಯೆ 2 ಅನುಸರಿಸೋಣ. ದೇವರ ಪರಿಶುದ್ಧ ವಾಕ್ಯವನ್ನು ಕೇಳಬೇಕು, ಕರ್ತನ ದೇಹಗಳನ್ನು ಸ್ವೀಕರಿಸಬೇಕು. ನಾವು ಕೂಡಿಕೊಳ್ಳುತ್ತೇವೆ. ಆದ್ದರಿಂದ ನಾವು ಮಾನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾಸನ ಅನುಕೂಲವಾಗಿ ನಮ್ಮಲ್ಲಿ ಸಾಧ್ಯವಾಗುವುದು ಮಾಡುತ್ತೋಗಿ ಮೌನವಾಗಿದ್ದು ದೇವರ ಮುಂದೆ ವಿನಯವಾದ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸಂಖ್ಯೆ 3 ಅನುಸರಿಸೋಣ. ಸಂಖ್ಯೆ 3 ಅನುಸರಿಸೋಣ. ಪ್ರಿಯರೇ, ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪಪಡಲಾಗಿದ್ದೀರೋ, ನಿಮ್ಮ ನೆರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನು ಮನ್ನಿಸುವಾಗಿದ್ದೀರೋ, ದೇವರ ಆಜ್ಞೆಗಳನ್ನು ಅನುಸರಿಸಿದ ತೋರಿಸುವ ಸಮಾಧಾನ ಹಿಡಿದು ಇಂದಿನಿಂದ ಅದರಲ್ಲಿ ನಡೆದುಕೊಳ್ಳುವುದಾಗಿ ಇಚ್ಛಿಸಿಕೊಳ್ತೀರೋ, ಹಾಗಾದರೆ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಪುನಃ ಸೃಷ್ಟಿಸಿದ ದೇವರಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪವನ್ನು ಮೇಲೊಂದೇ ಅರಿಕೆ ಮಾಡಿ ಮುಂದೊಂದ ಪಾಪಗಳಿಗೆ ಪ್ರಾರ್ಥನೆಯನ್ನು ಉಂಟಾಗಿ ಅರಿಕೆ ಮಾಡೋಣ. ಪರಮ ತಂದೆಯೇ, ನಾವು ವಿರೋಧವಾಗಿ ಪಾಪ ಮಾಡಿದ್ದೇವೆ ಎಂದು ತಿಳುತ್ತೇವೆ. ನಾವು ಬೆಳಗಿನಲ್ಲಿ ನಡೆದೇ ಕತ್ತಲೆಯಲ್ಲೇ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವುದಾಗಿ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನು ಗಮನಿಸು. ನನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧಿ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವಾಗಿ ನಮ್ಮನ್ನು ಸೇರಿಸಿ ನಮ್ಮ ಪವಿತ್ರ ನಾಮಕ್ಕೆ ಅನುಸರಿಸುವಂತೆ ಅನುಸರಿಸು. ಆಮೇಲೆ Amen.
ಕೇಳಿರಿ. ಎಲ್ಲಿ ಕಷ್ಟಪಡಬೇಕಾಗುತ್ತದೆ ನೀವೆಲ್ಲರೂ ನನ್ನ ಬಳಿ ಬಂದರೆ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಅವನೇ ಮಗನನ್ನು ಕೊಡಲು ಆತನನ್ನ ನಂಬುವ ಪುನಃ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಪ್ರಾರ್ಥನೆ ಮಾಡೋಣ. ನಮ್ಮ ಪರಮ ತಂದೆಯು ಸರ್ವಶಕ್ತನಾಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮನಸ್ಸಾಂತದಿಂದ ಯಥಾರ್ಥವಾದ ನಂಬಿಕೆಯಿಂದಲೂ ತಿಳಿದುಕೊಂಡು ತನ್ನ ಸಹೋದರ ಸಹೋದರಿಗಳು ತಮಗೆ ಮಾಡಿದ ತಪ್ಪನ್ನು ಕ್ಷಮಿಸಿದವರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆ ಎಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಮ್ಮನ್ನು ಬಿಡಿಸಿ ಎಲ್ಲಾ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನೀತಿಯಲ್ಲಿ ಸೇರಿಸಲಿ. ಆಮೇಲೆ ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಮೊಂದಿಗಿರಲಿ. ಈ ಆರಾಧನೆಗೆ ನೇಮಕವಾಗಿರುವಂತ ಸತ್ಯವಿದ ಭಾಗವನ್ನು ಓದಿ ಕೇಳೋಣ. ಈ ಆರಾಧನೆಗೆ ನೇಮಕವಾಗಿರುವಂತ ಬೈಬಲ್ ಭಾಗವನ್ನು ಓದಿ ಕೇಳೋಣ. ತಿಂಗಳ ಆರಾಧನೆಯ ಮೊದಲ ದಿನಗಳ ಆರಾಧನೆಗಾಗಿ ನೇಮಕವಾದ ಹೊಸವರ್ಗಕ್ಕೆ ವೇದವರು ಶ್ರೀ ಮಾರ್ಕನು ತನ್ನ ಸುವಾರ್ತೆ 1ನೇ ಅಧ್ಯಾಯ 17ರಿಂದ 22 ವರ್ಷಗಳ ಪೂರ್ತಿಯಾಗಿದೆ. ಶ್ರೀ ಮಾರ್ಕನವರ ಸುವಾರ್ತೆ 1ನೇ ಅಧ್ಯಾಯ 17ರಿಂದ 22 ವರ್ಷಗಳು. ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಯೇಸು ಅವನಿಗೆ, ನನ್ನ ಹಿಂದೆ ಬಂದಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವುದು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಜೆಬೆದಾಯನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡರು. ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಕೂಡಲೇ ಇವರನ್ನು ಕರೆದರು. ಅವರು ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿ ಆಳುಗಳ ಸಂಗ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಉಪದೇಶ ಮಾಡಿ ದೆವ್ವಗಳನ್ನು ಬಿಡಿಸಿ ರೋಗಿಗಳನ್ನು ಸ್ವಸ್ಥ ಮಾಡಿ ಹೆಸರು ಹೊರಟರು. ಬಳಿಕ ಯೇಸು ಕೆಫೆರ್ನೌಮ್ ಊರಿಗೆ ಸೇರಿದನು. ಕೂಡಲೇ ಸಬ್ಬತ್ತಿನಲ್ಲಿ ಯೇಸು ಸಭಾಮಂದಿರಕ್ಕೆ ಉಪದೇಶ ಮಾಡಿದನು. ಜನರು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರು. ಯಾಕೆಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿಲ್ಲಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಎಂಬುದು. ನಾವು ಈ ಸಮಯದಲ್ಲಿ ದೇವರ ವಾಕ್ಯ ಸಂದೇಶಕ್ಕಾಗಿ ನಾವು ಸಿದ್ಧರಾಗುವಂತೆ ಪ್ರಾರ್ಥನಾ ಸಮಯ ಅನ್ನುವಂಥ ಸ್ಥಿತಿಗೀತೆಯನ್ನು ಪ್ರಾರಂಭ ಮಾಡೋಣ. ನಮ್ಮ ಹಾಡಿನ ಪುಸ್ತಕದಲ್ಲಿರುವಂಥ ಪ್ರಾರ್ಥನಾ ಸಮಯ ಗೀತೆ ಮೊದಲನೆಯ ಗೀತೆಯನ್ನು ನಾವು ಪ್ರಾರಂಭ ಮಾಡೋಣ. ಮೊದಲನೇ ಅಕ್ಷರವನ್ನು ಮಾತ್ರ ಪ್ರಾರಂಭ ಮಾಡೋಣ. Yeah.
ಮತ್ತೊಮ್ಮೆ ಈ ಬೆಳಗಿನ ಸಮಯದಲ್ಲಿ ಬೆಳಗಿನ ಮೊದಲನೇ ದಿನದ ಆರಾಧನೆಗಾಗಿ ಕರ್ತನ ಪವಿತ್ರ ಸಂಸ್ಕಾರದ ಆರಾಧನೆಗಾಗಿ ಸೇರಿಕೊಂಡಿರುವ ನಮ್ಮನ್ನು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತಾ ವಂದಿಸಲಾಗಿದ್ದೇನೆ. ನಾವು ದೇವರ ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡುವಂತೆಯೂ ಮತ್ತು ಈ ಸಮಯದಲ್ಲಿ ದೇವರ ವಾಕ್ಯ ಸಂದೇಶವನ್ನು ಕೇಳುವಂತ ಈ ಸಮಯದಲ್ಲಿ ದೇವರ ಆಶೀರ್ವಾದವನ್ನು ಆತನ ಸಹಾಯವಾದ ಮಾರ್ಗದರ್ಶನವನ್ನು ಪ್ರಾರ್ಥನೆಯ ಮೂಲಕ ನಾವು ಕೋರೋಣ. ಪ್ರಾರ್ಥನೆ ಮಾಡೋಣ. ಸಕಲ ಜ್ಞಾನದ ಮುಂದಾದ ದೇವರೇ, ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ಈ ತಿಂಗಳ ಮೊದಲನೇ ದಿನದ ಆರಾಧನೆಗಾಗಿ ನಾವೆಲ್ಲರೂ ನಿನ್ನ ಭಕ್ತರಿಗಾಗಿ ನಿನ್ನ ಸಭೆಯಲ್ಲಿ ನಿನ್ನ ದೇವಾಲಯದಲ್ಲಿ ಸೇರಿಕೊಂಡು ನಿನ್ನ ಕೃಪೆಯನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಸ್ವಾಮಿ ಸಮಯದಲ್ಲಿ ನಾವು ನಿನ್ನ ವಾಕ್ಯವನ್ನು ಕೋರುವಾಗ ಈ ಮುಂದಿನ ನಮ್ಮ ಜೀವಿತದ ದಿನಗಳಿಗೆ ಬೇಕಾದಂತ ನಿನ್ನ ಮಾರ್ಗದರ್ಶನ ಕೋರುವಾಗ ನೀವು ತಾನೇ ನಮ್ಮ ಶಿಕ್ಷಕರಾಗಿ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತ ನಿನ್ನ ವಾಕ್ಯದ ಮಾರ್ಗದರ್ಶನ, ಅವುಗಳಿರುವಂತಹ ಆದರಣೆ, ಅವುಗಳಿರುವಂತಹ ನಿನ್ನ ವಾಕ್ಯದ ಬೋಧೆಯನ್ನು ನೀವು ತಾನೇ ನಮ್ಮೆಲ್ಲರಿಗೂ ತಿಳಿಯಪಡಿಸು. ಮತ್ತೊಮ್ಮೆ ನಿನ್ನ ಜ್ಞಾನ ಶಕ್ತಿ ಸಾಮರ್ಥ್ಯದ ಮೂಲಕ ನಮ್ಮೆಲ್ಲರೂ ತುಂಬಿಸುತ್ತಾ ಈ ವಾಕ್ಯದ ಸಮಯದ ಶಿಕ್ಷಕರಾಗಿದ್ದು ನಮ್ಮನ್ನು ಮುನ್ನಡೆಸುವವರಾಗಿದ್ದು ನಮ್ಮ ಹೃದಯ ಆತ್ಮವನ್ನು ನಿನ್ನ ವಾಕ್ಯದ ಕಡೆಗೆ ಪ್ರೇರೇಪಿಸುತ್ತಾ ನೀವು ತಾನೇ ನಮ್ಮನ್ನು ಈ ವಾಕ್ಯದ ಸಮಯದ ಶಿಕ್ಷಕರಾಗಿ ಮುನ್ನಡೆಸಿದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಈ ಸಮಯದಲ್ಲಿ ನಾವೆಲ್ಲರ ಒಟ್ಟಿಗೆ ದೇವರನ್ನು ಆರಾಧಿಸುವಂತೆಯೂ ಮತ್ತು ವಿಶೇಷವಾಗಿ ದೇವರ ವಾಕ್ಯದ ಸಂದೇಶವನ್ನು ಹಂಚಿಕೊಳ್ಳುವಂತೆ ದೇವರ ಅಪಾರವಾದಂತ ಕರುಣೆ ಕೃಪೆಯಿಂದ ಆತನು ನಡೆಸಿದ್ದಾನೆ. ಆತನಿಗೆ ನನ್ನ ಸ್ತೋತ್ರವನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಅದೇ ಸಮಯದಲ್ಲಿ ಈ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದಂತ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಅದೇ ಸಮಯದಲ್ಲಿ ಎಲ್ಲ ಸೌಪಾಲನ ಸಮಿತಿಯ ಸದಸ್ಯರಿಗೂ ನನ್ನ ಪ್ರೀತಿಪೂರ್ವಕವಾದಂತ ವಂದನೆಗಳು ಮತ್ತು ವಿಶೇಷವಾಗಿ ಈ ಸಮಯದಲ್ಲಿ ಕಾರಣಾಂತರಗಳಿಂದ ಅನಾರೋಗ್ಯದಲ್ಲಿರುವಂತ ಇಲ್ಲಿಯ ಸ್ಥಳೀಯ ಸೌಪಾಲಕರಾಗಿರುವಂತ ಸುಧೀರ ಹೆಣ್ಣುಗಳಿಗಾಗಿಯೂ ನಮ್ಮ ಪ್ರಾರ್ಥನೆ ಇರುವಂತದ್ದು ಪ್ರಮುಖ. ಅದೇ ಸಮಯದಲ್ಲಿ ಈ ಅವಕಾಶವನ್ನು ಈ ಸಮಯದಲ್ಲಿ ಮಾಡಿಕೊಟ್ಟಂತ ನಮ್ಮ ತುಮಕೂರು ಸುಭಾಷಿತದ ಅಧ್ಯಕ್ಷರಾಗಿರುವಂತಹ ಮನೋಜ್ ಕುಮಾರ್ ಅಯ್ಯನವರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಆಲೋಚಿಸುವಾಗ, ಅದನ್ನು ಧ್ಯಾನ ಮಾಡುವಾಗ ನಾವು ಈ ಆರಾಧನೆ ವಿಶೇಷವಾಗಿ ಈ ತಿಂಗಳ ಮೊದಲನೇ ದಿನದ ಆರಾಧನೆಯನ್ನು ಮಾಡುವಂತ ಕಾರಣವೇನು ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಅತಿ ಪ್ರಮುಖ. ಯಾಕಂದ್ರೆ ಈ ಆರಾಧನೆಯ ವಿಶೇಷತೆಯನ್ನು ನಾವು ಗಮನಿಸುವಾಗ ವಿಶೇಷವಾಗಿ ಇಲ್ಲಿ ಕೆಲವು ಪ್ರಮುಖ ಅಂಶಗಳಿವೆ. ದೇವರು ನಮ್ಮ ಜೀವಿತದಲ್ಲಿ ಕಳೆದ ದಿನಮಾನಗಳಲ್ಲಿ ಮಾಡಿದಂತ ಕಾರ್ಯಗಳನ್ನು ನಾವು ನೆನೆಯುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸುವಂತ ಒಂದು ಸ್ತೋತ್ರಾರ್ಪಣೆಯ ಆರಾಧನೆ. ಅದೇ ಸಮಯದಲ್ಲಿ ಮುಂಬರುವಂತ ದಿನಕ್ಕೆ ದೇವರು ಹೇಗೆ ನಮ್ಮನ್ನು ನಡೆಸುತ್ತಾನೆ ಮತ್ತು ಆತನ ನಡೆಸುವಿಕೆ, ಆತನ ವಾಕ್ಯದ ಮೂಲಕ ನಮ್ಮ ಜೀವಿತದಲ್ಲಿ ಹೇಗೆ ನಡೀತದೆ ಎಂಬುದಾಗಿ ನಾವು ದೇವರನ್ನು ಆರಾಧಿಸುವಂತ ಒಂದು ಸಮಯ. ಅದು ಮಾತ್ರವಲ್ಲ, ನಾವೀಗಾಗಲೇ ನಮ್ಮ ಜೀವಿತದ ಎಲ್ಲ ತಿಂಗಳಿನ ದಿನಗಳನ್ನು ದಾಟಿ ಬರುವಾಗ ನಾವು ಸುಮಾರು 6 ತಿಂಗಳ ಈ ಪ್ರಯಾಣವನ್ನು ಇಲ್ಲಿವರೆಗೆ ಈ ವರ್ಷದಲ್ಲಿ ಮಾಡಿದ್ದೇವೆ. ಹಾಗಾಗಿ ಈ 7ನೆಯ ತಿಂಗಳಿಗೆ ನಾವು ಕಾಲಿಡುವಾಗ, ನಾವು ಯಾವಾಗಲೂ ಹೊಸದಾಗಿ ಒಂದು ವಿಷಯಕ್ಕೆ ಕಾಲಿಡುವಾಗ ನಮ್ಮಲ್ಲಿ ಒಂದು ಹೊಸ ಅಪೇಕ್ಷೆ, ಯಾವಾಗಲೂ ಒಳ್ಳೆಯ ಸಂಗತಿ ಮುಂದೆ ನಡೆಯುತ್ತದೆ, ಹೊಸದಾಗಿ ನಮ್ಮ ಜೀವಿತ ಒಂದು ಹೊಸ ದಿಕ್ಕಿನಲ್ಲಿ ಹೋಗುತ್ತದೆ ಎಂಬಂತ ಒಂದು ನಿರೀಕ್ಷೆ. ಹಾಗಾಗಿ ಅದೇ ರೀತಿಯಲ್ಲಿ ನಾವು ದೇವರನ್ನು ಆರಾಧಿಸುವಾಗ ಕೂಡ ಇಲ್ಲಿಯವರೆಗೆ ನಮ್ಮ ಜೀವಿತದಲ್ಲಿ ಅನೇಕ ಪ್ರಾರ್ಥನಾ ಮಾನಗಳು, ಅನೇಕ ಬೇಡಿಕೆಗಳು ನಾವು ದೇವರಲ್ಲಿ ಇಟ್ಟಿರಬಹುದು. ಅದು ಕೆಲವೊಮ್ಮೆ ಕಾರಣಾಂತರಗಳಿಂದ ನೆರವೇರದೆ ಇದ್ದರೂ ಕೂಡ ಅದು ಈ ಮುಂದೆ ಬರುವಂತಹ ದಿನಗಳಲ್ಲಿ ಅಥವಾ ಈ ತಿಂಗಳಲ್ಲಿ ದೇವರು ತಾನೇ ನೆರವೇರಿಸಲಿ ಎಂಬುದಾಗಿ ಹೊಸದಾಗಿ ನಾವು ಆ ನಂಬಿಕೆಯೊಡನೆ ದೇವರ ಆರಾಧಿಸುವಂತ, ಆತನ ಆಲಯದಲ್ಲಿ ಸೇರಿಕೊಳ್ಳುವಂತಹ ಒಂದು ಸಮಯ. ಹಾಗಾಗಿ ಈ ವಿಷಯವನ್ನು ಗಮನಿಸುವಾಗ ನಾನು ಇಂದು ಆಯ್ಕೆ ಮಾಡಿದಂತ ಪ್ರಸ್ತಾಪದ ವಿಷಯ ನಂಬಿಕೆಯ
ಹೊಸ ಪ್ರಾರಂಭ, ನಂಬಿಕೆಯ ಹೊಸ ಪ್ರಾರಂಭ. ಅದಕ್ಕಾಗಿ ಆಯ್ಕೆ ಮಾಡಿರುವಂತ ದೇವರ ಸತ್ಯವೇದ ಭಾಗ ಸುವಾರ್ತೆಗಳಲ್ಲಿ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 17ರಿಂದ 22 ವಚನಗಳು. ಈಗ ತಾನೇ ನೀವು ಓದಿ ಕೇಳಿದಂತೆ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 17ರಿಂದ 22 ವಚನಗಳು. ಈ ವಾಕ್ಯ ಭಾಗಗಳನ್ನು ಗಮನಿಸುವಾಗ ವಿಶೇಷವಾಗಿ ಇಲ್ಲಿ 2 ಪ್ರಮುಖ ಅಂಶಗಳನ್ನು ಹೆಚ್ಚಾಗಿ ನಾವು ಗಮನಿಸ್ತೇವೆ. ಒಂದ್ ಕಡೆ ಯೇಸು ಕ್ರಿಸ್ತನು ತನ್ನ ಪ್ರಪ್ರಥಮ ಶಿಷ್ಯರನ್ನು ಮಾಡಿಕೊಳ್ಳುತ್ತಿರುವಂತ ಒಂದು ವಿಷಯ. ಅದು ಮಾತ್ರವಲ್ಲದೆ ಮುಂದೆ ಯೇಸು ಕ್ರಿಸ್ತನನ್ನು ಪ್ರಪ್ರಥಮವಾಗಿ ಆತನ ಬೋಧನೆಗಳನ್ನು ಕೇಳುತ್ತಿರುವಂತ ಜನರು ಆಶ್ಚರ್ಯಪಟ್ಟು ಆ ಬೋಧನೆ ಉತ್ತಮವಾಗಿದೆ ಎಂಬುದಾಗಿ ಸ್ವೀಕಾರ ಮಾಡುವಂಥದ್ದು. ಹಾಗಾಗಿ 2 ವಿಷಯಗಳನ್ನು ಗಮನಿಸುವಾಗ ಅಲ್ಲಿ ಇರುವಂತ ಶಿಷ್ಯರು ತಮ್ಮ ಹಳೆಯ ಜೀವಿತದ ಸಂಗತಿಗಳನ್ನು ಬಿಟ್ಟು ಅವರು ಯೇಸು ಕ್ರಿಸ್ತನು ನೀಡುವಂತ ಆ ಶಿಷ್ಯತ್ವದ ಹೊಸ ಕರೆಗೆ ಅವರು ನಂಬಿಕೆ ಇಟ್ಟು ಆ ನಂಬಿಕೆಯಲ್ಲಿ ಹೊಸ ಪ್ರಾರಂಭಕ್ಕೆ ಮುಂದೆ ಹೋಗುವಂತ ಒಂದು ಕ್ಷಣ. ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನ ವಾಕ್ಯ ಬೋಧನೆಯನ್ನು ಕೇಳಿದಂತ ಜನರು ಇಲ್ಲಿವರೆಗೆ ಕೇಳಿದಂತ ಬೋಧನೆಯಂತೆ ಆತನ ಬೋಧನೆ ಇಲ್ಲ. ಹಾಗಾಗಿ ಅದೊಂದು ಹೊಸ ರೀತಿಯಲ್ಲಿ ಅಧಿಕಾರಯುತವಾಗಿದೆ, ಬಹಳ ಸ್ಪಷ್ಟವಾಗಿರುವಂತಹ ಒಂದು ಬೋಧನೆಯಿಂದಾಗಿ ಆಶ್ಚರ್ಯ ಪಡುವಂತಹ ಒಂದು ಸಂಗತಿ, ಅದನ್ನು ಅವರು ಸ್ವೀಕಾರ ಮಾಡುವಂತ ಒಂದು ಸಂಗತಿ. ಹಾಗಾಗಿ 2 ಅಂಶಗಳನ್ನು ಗಮನಿಸುವಾಗ ಅಲ್ಲಿ ಯಾಕೆ ವಿಚಾರ ಪ್ರಮುಖ ಎಂಬುದು ಕೂಡ ನಮಗೆ ಕೆಲವೊಮ್ಮೆ ಪ್ರಶ್ನೆ ಬರುವಂತ ಒಂದು ವಿಷಯ. ಯಾಕಂದ್ರೆ ಯೇಸು ಕ್ರಿಸ್ತನ ಆ ಕಾಲ ಸಮಯವನ್ನು ಗಮನಿಸುವಾಗ ಅಲ್ಲಿ ಅನೇಕ ನಂಬಿಕೆಗಳು, ಅನೇಕ ರೀತಿಯಾದಂತಹ ಬೋಧನೆಗಳು, ಅನೇಕ ರೀತಿಯಾದಂತಹ ಜನರ ಗುಂಪುಗಳು, ವಿಶೇಷವಾಗಿ ಅಲ್ಲಿರುವಂತ ಜನರ ಗುಂಪುಗಳಲ್ಲಿ ಇದ್ದಂತ ಅಪೇಕ್ಷೆಗಳೇನು, ಅವರು ಹೇಗೆ ಅಂದಿನ ಸಮಾಜದಲ್ಲಿ ವಿಂಗಡಣೆ ಆಗಿದ್ದರು ಎಂಬುದಾಗಿ ನಾವು ಗಮನಿಸುವಾಗ ಅವರು ವಿಶೇಷವಾಗಿ 3 ರೀತಿಯಲ್ಲಿ ವಿಂಗಡಣೆ ಆಗಿದ್ರು. ಒಂದು ರೀತಿಯ ಜನರು ಅಲ್ಲಿ ಇರುವಂತ ರೋಮ್ ಆ ಸಾಮ್ರಾಜ್ಯದ ಸರ್ಕಾರವನ್ನು, ಅಧಿಕಾರವನ್ನು ಒಪ್ಪಿಕೊಂಡು ಈ ಸರ್ಕಾರದವರು ನಮ್ಮ ಎಲ್ಲ ಬಯಕೆಗಳನ್ನು, ನಮ್ಮ ಎಲ್ಲ ಆಶೆಗಳನ್ನು ಅವರು ಪೂರೈಸುತ್ತಾರೆ ಎಂಬುದಾಗಿ ಅವರನ್ನು ಆ ಸರ್ಕಾರದ ಮೇಲೆ, ಆ ಸಾಮ್ರಾಜ್ಯದ ಮೇಲೆ ನಂಬಿಕೆ ಇಟ್ಟು ಬಾಳುತ್ತಿದ್ದಂತ ಒಂದು ಸಂಗತಿ. ಇನ್ನು ಕೆಲವರು ಮುಂದೆ ಈ ರೋಮ್ ಸಾಮ್ರಾಜ್ಯದ ಅಧಿಕಾರವನ್ನು ತೆಗೆದುಹಾಕುವಂತ ನಮ್ಮ ಒಬ್ಬ ನಾಯಕನು ಬರುತ್ತಾನೆ, ನಾವು ಅಲ್ಲಿಯವರೆಗೆ ದೇವರ ಆ ಮೆಸ್ಸಿಯನ ಬರುಣಕ್ಕಾಗಿ ಕಾಯುತ್ತಾ ನಾವು ಇರಬೇಕು ಎಂಬುದಾಗಿ ಇರುವಂತ ಯಹೂದಿ ನಂಬಿಕೆ ಇಟ್ಟುಕೊಂಡಿರುವಂತ ಒಂದು ಗುಂಪು. ಇನ್ನು ಕೆಲವರು ಈಗ ನಮ್ಮ ಸಮಾಜದಲ್ಲಿ, ನಮ್ಮ ಸಾಮ್ರಾಜ್ಯದಲ್ಲಿ, ನಮ್ಮ ಸ್ಥಳಗಳಲ್ಲಿ ಯಾವುದು ಕೂಡ ಸರಿಯಾಗಿ ನಡೆಯುತ್ತಿಲ್ಲ, ಭ್ರಷ್ಟತೆ ಇದೆ, ಮೋಸ ಇದೆ, ಅನ್ಯಾಯ ಇದೆ, ಆ ಸಾಮ್ರಾಜ್ಯದ ಅಧಿಕಾರದಿಂದ ನಾವು ಕುಗ್ಗಿ ಹೋಗಿದ್ದೇವೆ, ಒಂದ್ ಕಡೆ ಧರ್ಮದ ಹೆಸರಿನಲ್ಲಿ ಮೋಸಗಳಾಗುತ್ತವೆ. ಹಾಗಾಗಿ ನಾವು ಇದೆಲ್ಲದಿಂದ ದೂರವಾಗಿ ಕಾಡು ಪ್ರದೇಶಗಳಲ್ಲಿ ವಾಸ ಮಾಡುತ್ತಾ ನಾವು ದೇವರ ಬರುಣಕ್ಕಾಗಿ, ಆತನ ಮೆಸ್ಸಿಯನ ಬರುಣಕ್ಕಾಗಿ ನಾವು ಕಾಯುತ್ತಾ ಬದುಕೋಣ ಎಂಬುದಾಗಿ ಮಾಡುತ್ತಿದ್ದಂತ ಕೆಲವು ಜನರ ಗುಂಪು ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದು ಎಂಬುದಾಗಿ ಗಮನಿಸ್ತೇವೆ. ಯಾಕೆ ಈ ವಿಷಯ ಪ್ರಮುಖ ಎಂಬುದಾಗಿ ಹೇಳುವಾಗ ಕೆಲವು ಚರಿತ್ರೆಗಾರರು ಮತ್ತು ವೇದ ಪಂಡಿತರು ಹೇಳುವ ಹಾಗೆ ಇವೆಲ್ಲ ಬೇಡ ಎಂಬುದಾಗಿ ಈ ಸಮಾಜದಿಂದ, ಸ್ಥಳದಿಂದ ದೂರವಾಗಿ ಮತ್ತೊಮ್ಮೆ ತಮ್ಮನ್ನು ಪರಿಶುದ್ಧರಾಗಿ ಮಾಡಿಕೊಳ್ಳುವಂತ ಈ ಜನರ ಗುಂಪಿಗೆ ಸೇರಿದಂತ ಒಬ್ಬ ವ್ಯಕ್ತಿಯೇ ಸ್ನಾನಿಕನಾದಂತ ಯೋಹಾನನು ಕೂಡ ಆಗಿದ್ದನು ಎಂಬುದಾಗಿ ಅನೇಕರು ನಂಬುತ್ತಾರೆ. ಹಾಗಾಗಿ ಆ ಗುಂಪನ್ನು ಎಸ್ಎನ್ಎರ ಗುಂಪು ಎಂಬುದಾಗಿ ಅಂದಿನ ಸಮಯದಲ್ಲಿ ಕರೆಯುತ್ತಿದ್ದರು. ಹಾಗಾಗಿ ಒಂದ್ ಕಡೆ ಈ ಗುಂಪಿನ ಜನರು, ಆದ್ರೆ ಇವೆಲ್ಲದರ ಮತ್ತೆ ಯೇಸು ಕ್ರಿಸ್ತನ ಶಿಷ್ಯರು ಮತ್ತು ಅಲ್ಲಿರುವಂತ ಆ ಸಮಾಜದ ಜನರ ಅಭಿಪ್ರಾಯ ಯೇಸು ಕ್ರಿಸ್ತನ ಬೋಧೆಗೆ, ಆತನ ಜೀವಿತಕ್ಕೆ ಹೇಗಿತ್ತು ಎಂಬುದಾಗಿ ಗಮನಿಸುವಾಗ, ಆತನ ಒಂದು ಹೊಸ ನಂಬಿಕೆಗೆ ಅವರನ್ನು ಕರೆಯುವಾಗ ಅವರ ಪ್ರತಿಕ್ರಿಯೆ ಏನು ಎಂಬುದಾಗಿ ಗಮನಿಸುವಾಗ ಅವರು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಅಲ್ಲಿಯೇ ಬಿಟ್ಟು ಅವರು ಯೇಸು ಕ್ರಿಸ್ತನ
ಆ ಕರೆಗೆ ತಕ್ಷಣವೇ ಅವರು ಪ್ರತಿಕ್ರಿಯಿಸಿದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಆ ಕರೆಯನ್ನು ನಾವು ಗಮನಿಸುವಾಗ ಅಲ್ಲಿ ವಿಶೇಷವಾಗಿ 17 ಮತ್ತು 18ನೇ ವಚನವನ್ನು ಓದಬಹುದು. 17 ಮತ್ತು 18ನೇ ವಚನ ಯಾರಾದರೂ ಓದಬಹುದು. ಅವರು ಬೆಸ್ತರು, ಯೇಸು ಅವರಿಗೆ ನನ್ನ ಹಿಂದೆ ಬಂದಿರಿ, ಮನುಷ್ಯರಲ್ಲಿರುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತದೆ. ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಹೀಗೆ ಆ ವಿಚಾರವನ್ನು ಅಲ್ಲಿ ನಾವು ಗಮನಿಸುವಾಗ ಸ್ಪಷ್ಟವಾಗಿ ಬರೆದಿದೆ. ಅಲ್ಲಿ ಯೇಸು ಕ್ರಿಸ್ತನ ಅಪ್ರಪ್ರಥಮ ಶಿಷ್ಯರು ಬೆಸ್ತರು, ಅವರು ಕೂಡಲೇ ಯೇಸು ಕ್ರಿಸ್ತನ ಆ ಕರೆಯನ್ನು ಕೇಳಿದ ತಕ್ಷಣವೇ ಆ ಬಲೆಯನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು ಎಂಬ ವಿಷಯವನ್ನು ನಾವು ಗಮನಿಸ್ತೇವೆ. ಯಾಕೆ ಈ ಅಂಶ ಪ್ರಮುಖ ಅಂತ ಹೇಳುವಾಗ, ಒಂದ್ ಕಡೆ ಅಂದಿನ ಸರ್ಕಾರ ರಾಜಕೀಯ ವಿಷಯಗಳನ್ನು ನಂಬುತ್ತಾ ಬದುಕುತ್ತಿರುವಂತಹ ಒಂದು ಜನರ ಗುಂಪು, ಮತ್ತೊಂದು ಕಡೆ ಧಾರ್ಮಿಕವಾಗಿ ಮತ್ತೆ ಮೆಸ್ಸಿಯನ್ ಬರುತ್ತಾನೆ ಎಂಬುದಾಗಿ ಧಾರ್ಮಿಕವಾಗಿ ಬದುಕುತ್ತಿರುವಂತಹ ಒಂದು ಗುಂಪು. ಧರ್ಮ ಮತ್ತು ಸರ್ಕಾರ, ರಾಜಕೀಯ ವ್ಯವಸ್ಥೆ ಎಲ್ಲ ಕೂಡ ಹಾಳಾಗಿದೆ, ನಾವು ಪರಿಶುದ್ಧರಾಗಿರ್ಬೇಕು ಎಂಬಂತ ಒಂದು ಗುಂಪಿನ ಜನರು. ಆದ್ರೆ ಇವೆಲ್ಲವುಗಳನ್ನು ಹೊರತುಪಡಿಸಿ ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಕ್ರಿಸ್ತನ ಕರೆಯನ್ನು ಕೇಳಿದ ತಕ್ಷಣವೇ ತಮ್ಮ ಜೀವಿತವನ್ನು ಯೇಸು ಕ್ರಿಸ್ತನ ಕರೆಗೆ ಅವರು ಒಪ್ಪಿಸಿ ತಮ್ಮ ಜೀವಿತಕ್ಕೆ ಇದ್ದಂತ ಆಧಾರವಾಗಿರುವಂತಹ ಕೆಲಸವನ್ನೇ ಅವರು ಬಿಟ್ಟು ಅಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಕರಾಗಿ ಆತನ ಶಿಷ್ಯರಾಗಿ ಬರುವಂತ ಒಂದು ಪ್ರಮುಖ ಕ್ಷಣ. ಅದೇ ಸಮಯದಲ್ಲಿ 21 ಮತ್ತು 22ನೇ ವಚನವನ್ನು ಕೂಡ ನಾವು ಗಮನಿಸಬಹುದು. ಅದನ್ನು ಓದಬಹುದು. 21 ಮತ್ತು 22ನೇ ವಚನ. ಬಳಿಕ ಅವರು ಕೆಫರ್ನೌಮ್ ಎಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದರು. ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಯಾಕೆಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದರು. ಹೀಗೆ ಈ ವಾಕ್ಯವನ್ನು ಗಮನಿಸುವಾಗ ಒಂದ್ ಕಡೆ ಶಿಷ್ಯರು ಯೇಸು ಕ್ರಿಸ್ತನ ಕರೆಯನ್ನು ತಕ್ಷಣವೇ ಸ್ವೀಕರಿಸಿ ಬಂದಿದ್ದಾರೆ, ಮತ್ತೊಂದು ಕಡೆ ಜನರು ಅದನ್ನ ಬೋಧನೆಯನ್ನು ಕೇಳುವಾಗ ಆಶ್ಚರ್ಯಪಟ್ಟು ಅಲ್ಲಿರುವಂತಹ ಶಾಸ್ತ್ರಿಗಳಂತೆ ಆತನ ಬೋಧನೆ ಇಲ್ಲ, ಬದಲಾಗಿ ಅದು ಅಧಿಕಾರಿಯುತವಾಗಿ ಅದು ಜನರನ್ನು ಒಂದು ಹೊಸ ನಿರೀಕ್ಷೆಗೆ ಕರೆತರುವಂತಹ ಒಂದು ವಿಷಯವನ್ನು ಅಲ್ಲಿ ಜನರು ಗಮನಿಸುವಂತ ಒಂದು ಸಂಗತಿಯನ್ನು ನಾವು ಅಲ್ಲಿ ಗಮನಿಸ್ತೇವೆ. ಈ ವಿಚಾರವನ್ನು ಗಮನಿಸುವಾಗ ಈ ಹಿಂದೆ ಅನೇಕ ವರ್ಷಗಳ ಹಿಂದೆ ನಡೆದಂತ ಒಂದು ಪ್ರಮುಖ ಘಟನೆ ನನ್ನ ಜ್ಞಾಪಕಕ್ಕೆ ಬರುತ್ತದೆ. ಆ ಘಟನೆ ಹೀಗಿರುತ್ತದೆ. ವಿಶೇಷವಾಗಿ ಒಂದು ಪ್ರಮುಖ ಚಲನಚಿತ್ರ, ಒಂದು ಫಿಲ್ಮ್ನ ಶೂಟಿಂಗ್ ನಡೆಯುವಾಗ ಅಲ್ಲಿಯ ಡೈರೆಕ್ಟರ್ ಅಲ್ಲಿರುವಂತಹ 2 ಆಕ್ಟರ್ಗಳನ್ನು ಕರೆದು ಅವರು ಅಂಗವಿಕಲದ ಅಥವಾ ದೇಹದ ಅಂಗಾಂಗಗಳು ಸರಿ ಇಲ್ಲದೆ ಇರುವಂತ ವ್ಯಕ್ತಿಗಳ ಒಂದು ಚಿತ್ರಣವನ್ನು ಅವರು ಆ ಚಲನಚಿತ್ರದಲ್ಲಿ ಆ ಪಾತ್ರವನ್ನು ವಹಿಸಬೇಕು. ಹಾಗಾಗಿ ಅವರು ಇಂಥ ಒಂದು ಆಸ್ಪತ್ರೆಗೆ ಹೋಗಿ ಅಲ್ಲಿರುವಂತಹ ಜನರನ್ನು, ಅವರ ಜೀವಿತವನ್ನು ಗಮನಿಸುತ್ತಾ ಆ ಕುರಿತಾಗಿ ಸ್ಟಡಿ ಮಾಡಿ ನಂತರದಲ್ಲಿ ಆ ಪಾತ್ರಕ್ಕೆ ಸಿದ್ಧರಾಗಬೇಕು ಎಂಬುದಾಗಿ ಆ ಡೈರೆಕ್ಟರ್ ಆಕ್ಟರ್ಸ್ ಗಳ ಬಳಿಯಲ್ಲಿ ವಿಚಾರವನ್ನು ಹಂಚಿಕೊಳ್ಳುವಂತದನ್ನು ನಾವು ಗಮನಿಸ್ತೇವೆ. ಆಗ ಈ 2 ಆಕ್ಟರ್ಸ್ ಅಲ್ಲಿ ಇಂಥದೇ ಒಂದು ಆಸ್ಪತ್ರೆಗೆ ಹೋಗಿ ಅಲ್ಲಿರುವಂತ ಆ ಜನರ ಜೀವಿತಗಳನ್ನು, ಅಲ್ಲಿರುವಂತ ಆ ಪೇಷಂಟ್ಗಳ ಆ ಆಲೋಚನೆಗಳನ್ನು, ಅಲ್ಲಿರುವಂತ ಜನರ ಜೀವಿತ ಮತ್ತು ಅವರ ಎಲ್ಲ ಹಾವಭಾವಗಳನ್ನು ಅವರು ದಿನನಿತ್ಯ ಅದನ್ನು ಅಬ್ಸರ್ವ್ ಮಾಡುತ್ತಾ ಅದನ್ನು ಅವರು ನೋಟ್ಸ್ ಗಳಾಗಿ ಮಾಡಿಕೊಳ್ಳುತ್ತಾ ತಮ್ಮ ಪಾತ್ರಕ್ಕಾಗಿ ಸಿದ್ಧರಾಗುವಂತ ಪ್ರಯಾಸವನ್ನು ಮಾಡುತ್ತಿರುತ್ತಾರೆ. ಆದ್ರೆ ಪ್ರತಿದಿನ ಅವರು ಈ ಎಲ್ಲ ಕಾರ್ಯವನ್ನು ಮುಗಿಸಿ ಮನೆಗೆ ಹಿಂತಿರುಗಿ ಹೋದಾಗ ಒಬ್ಬ ಆಕ್ಟರ್ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಹೀಗೆ ಹೇಳ್ತಾನೆ, ದೇವರೇ ನಿಮಗೆ ಸ್ತೋತ್ರ, ನನ್ನ ಜೀವಿತ ಅವರಂತಿಲ್ಲ, ನಾನು ಹಾಗೆ ನನ್ನ ದೇಹದ ಸ್ವಾಧೀನವನ್ನು ಕಳೆದುಕೊಂಡು ಅಥವಾ ಆ ಸಮಸ್ಯೆಗೆ ಒಳಗಾಗಿ ಆಗಿಲ್ಲ ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳುವುದನ್ನು ಗಮನಿಸುತ್ತೇವೆ. ಮತ್ತೊಬ್ಬ ಆಕ್ಟರ್
ದೇವರೇ, ಎಲ್ಲ ವಿಷಯಗಳನ್ನು ಗಮನಿಸುವಾಗ ನೀನು ಎಷ್ಟರ ಮಟ್ಟಿಗೆ ನಮ್ಮ ಜೀವಿತವನ್ನು ಚೆನ್ನಾಗಿ ಇಟ್ಟಿದ್ದಿ. ಹಾಗಾಗಿ ನಾವು ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಕೂಡ ಅದು ಸಾಲಲಾರದು ಎಂಬುದಾಗಿ ಅಲ್ಲಿ ದೇವರ ಬಳಿಯಲ್ಲಿ ತಮ್ಮ ಈ ರೀತಿಯಾದ ಆಲೋಚನೆಗಳನ್ನು ನೀಡುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಎರಡು ರೀತಿಯಾದಂತಹ ಆಲೋಚನೆಗಳನ್ನು ಗಮನಿಸ್ತೇವೆ. ಒಬ್ಬ ವ್ಯಕ್ತಿ ಅಲ್ಲಿರುವಂತಹ ಇತರ ವ್ಯಕ್ತಿಗಳ ಜೀವಿತವನ್ನು ನೋಡಿ, ಹಾಗೆ ನನ್ನ ಜೀವಿತವಿಲ್ಲ, ಹಾಗಾಗಿ ದೇವರೇ ಅದಕ್ಕೆ ಸ್ತೋತ್ರ ಎಂಬುದಾಗಿ ಹೇಳುವಂಥದ್ದು. ಮತ್ತೊಬ್ಬ, ದೇವರೇ ನೀನು ನೀಡಿರುವಂತಹ ಜೀವಿತಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ, ಯಾಕಂದ್ರೆ ಪ್ರತಿನಿತ್ಯವೂ ನೀನು ತಾನೇ ನನ್ನನ್ನು ನಡೆಸುತ್ತಾ ಬಂದಿರುತ್ತೆ ಎಂಬುದಾಗಿ ಆ ವಿಚಾರವನ್ನು ಆತ ಎತ್ತಿ ಹಿಡಿದನ್ನು ನಾವು ಗಮನಿಸ್ತೇವೆ. ಇಲ್ಲಿ ನಾವು ಓದಿ ಕೇಳಿದಂತ ಈ ವಾಕ್ಯಭಾಗ ಮತ್ತು ಈ ಘಟನೆಯಲ್ಲಿ ನಡೆದಂತ ವಿಚಾರಗಳನ್ನು ಕೂಡ ಗಮನಿಸುವಾಗ ಇದೇ ರೀತಿಯಾದಂತ ಆಲೋಚನೆ. ಒಂದ್ ಕಡೆ ಅಲ್ಲಿ ಲೋಕದ ವ್ಯವಸ್ಥೆಗಳನ್ನು ನಂಬುತ್ತಾ, ಅಲ್ಲಿ ಲೋಕದ ವ್ಯವಸ್ಥೆಯಲ್ಲಿ ಇರುವಂತಹ ವಿಷಯಗಳನ್ನು ನಂಬುತ್ತಾ ಬದುಕಿರುವಂತ ಒಂದು ಗುಂಪಿನ ಜನರು, ಮತ್ತೊಂದು ಕಡೆ ಯೇಸು ಕ್ರಿಸ್ತನನ್ನೇ ನಂಬಿ ಆತನ ವಾಕ್ಯ ಬೋಧನೆಯನ್ನು ನಂಬಿ ಅದನ್ನು ಸ್ವೀಕಾರ ಮಾಡಿ ಬರುತ್ತಿರುವಂತ ಆತನ ಶಿಷ್ಯರು ಮತ್ತು ಮತ್ತೊಂದು ಗುಂಪಿನ ಜನರು. ಹಾಗೆ ಎರಡು ಗುಂಪಿನ ಜನರನ್ನು ನೋಡುತ್ತೇವೆ. ಮತ್ತು ವಿಶೇಷವಾಗಿ ಈ ಆಕ್ಟರ್ಗಳ ಮುಂದಿನ ಆ ಚಿತ್ರಣ ಮತ್ತು ಆ ಜೀವಿತಗಳನ್ನು ಗಮನಿಸುವಾಗ ಅವರು ಶೂಟಿಂಗ್ ಮಾಡುವಂತಹ ಸಮಯದಲ್ಲಿ ಅವರಂತೆ ಅಂಗವಿಕಲತೆ ಅಥವಾ ಸಮಸ್ಯೆಗೆ ಒಳಗಾದ ನನ್ನ ಜೀವಿತ ಇದೆ ಎಂಬುದಾಗಿ ಹೇಳಿದಂತ ಆಕ್ಟರ್ನ ಜೀವಿತ, ಅವುಗಳನ್ನು ಗಮನಿಸುವಾಗ ಆತನು ಆ ಚಲನಚಿತ್ರದ ಶೂಟಿಂಗ್ ಮಾಡುವಂತಹ ಒಂದು ಹಂತದಲ್ಲಿ ಕುದುರೆಯನ್ನು ಸವಾರಿ ಮಾಡುವಂತ ಒಂದು ಸೀನ್ ಇತ್ತಂತೆ. ಆ ಸವಾರಿ ಮಾಡುವಂತ ಆ ಸಮಯದಲ್ಲಿ ಅಲ್ಲಿ ಆಕ್ಸಿಡೆಂಟ್ಗೆ ಒಳಗಾಗಿ ಆತನೇ ತನ್ನ ಕೈಗೆ ಏಟು ಮಾಡಿಕೊಂಡು ತನ್ನ ಕೈಯ ಆ ಸ್ವಾಧೀನ ಕಳೆದುಕೊಳ್ಳುವಂತ ಮತ್ತು ಸಮಸ್ಯೆಗೆ ಒಳಗಾಗುವಂತ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಅವರಂತೆ ನನ್ನ ಜೀವಿತವಿಲ್ಲ ಎಂಬುದಾಗಿ ಹೇಳಿದಂತಹ ವ್ಯಕ್ತಿ ಅಲ್ಲಿರುವಂತಹ ಜನರಂತೆಯೇ ಆದಂತಹ ಒಂದು ಪರಿಸ್ಥಿತಿ. ಹಾಗಾಗಿ ಈ ಅಂಶಗಳನ್ನು ಗಮನಿಸುವಾಗ ಇಂದು ನಾವು ಕೂಡ ನಮ್ಮ ಸಮಾಜದಲ್ಲಿ ಅನೇಕ ಸಂಗತಿಗಳ ಮಧ್ಯೆ ಬದುಕುತ್ತಿದ್ದೇವೆ. ವಿಶೇಷವಾಗಿ ಕೆಲವರು ದೇವರೇ ಇಲ್ಲ, ನಾವು ನಾಸ್ತಿಕರು ಎಂಬುದಾಗಿ ಬದುಕುತ್ತಿರುವಂತ ಒಂದು ಗುಂಪಿನ ಜನರು. ಕೆಲವರು ನಮ್ಮ ಸಮಾಜ, ನಮ್ಮ ರಾಜಕೀಯ ಮುಂದೆ ಬದಲಾಗಬೇಕು, ಈ ರೀತಿಯಂತ ನಾಯಕರು ಬಂದ್ರೆ, ಈ ರೀತಿಯಂತ ವ್ಯವಸ್ಥೆಗಳು ಬಂದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಎಂಬುದಾಗಿ ಲೌಕಿಕ ವಿಚಾರಗಳನ್ನು ಹಾಕಿಕೊಂಡು ಬದುಕುತ್ತಿರುವಂತ ಕೆಲವು ಗುಂಪಿನ ಜನರು. ಇನ್ನು ಕೆಲವರು, ದೇವರೇ ಪ್ರತಿನಿತ್ಯ ನೀನು ತಾನೇ ನಮ್ಮ ಜೀವಿತವನ್ನು ನಡೆಸುತ್ತಾ ಬಂದಿರುತ್ತಿ ಎಂಬುದಾಗಿ ಬದುಕುತ್ತಾ ಬಂದಿರುವಂತ ಒಂದು ಗುಂಪಿನ ಜನರು, ಈ ಮುಂದೆಯೂ ನೀನು ತಾನೇ ನಮ್ಮ ಜೀವಿತವನ್ನು ನಡೆಸುತ್ತಾ ಬರುತ್ತೆ ಎಂಬುದಾಗಿ ಪ್ರತಿನಿತ್ಯ ನಿರೀಕ್ಷೆ ಇರುವಂತ ಒಂದು ಗುಂಪಿನ ಜನರು. ಹಾಗಾಗಿ ಇದು ಕ್ರೈಸ್ತರಾಗಿ ನಾವು ಈ ತಿಂಗಳಲ್ಲಿ ಹೊಸದಾಗಿ ನಮ್ಮ ನಂಬಿಕೆಯನ್ನು ಮತ್ತೊಮ್ಮೆ ನಾವು ಸ್ವೀಕರಿಸುವಾಗ, ದೇವರಲ್ಲಿ ನಂಬಿಕೆ ಇಟ್ಟು ಈ ತಿಂಗಳ ಮುಂದಿನ ದಿನಗಳನ್ನು ಕಳೆಯುವಾಗ ನಾವು ಯಾವ ಗುಂಪಿನ ಜನರಿಗೆ ಸೇರುತ್ತೇವೆ ಎಂಬಂತ ಪ್ರಶ್ನೆ ನಮಗೆ ಇರುವಂಥದ್ದು. ನಾವು ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತಾನೆ ಇಲ್ಲ, ಎಲ್ಲ ಕೂಡ ವ್ಯರ್ಥವಾಗಿದೆ ಎಂಬುದಾಗಿ ರೀತಿಯಂತ ನಾಸ್ತಿಕ ಜೀವಿತವನ್ನು ಬದುಕುತ್ತೇವೋ, ಅಥವಾ ರಾಜಕೀಯ ವ್ಯವಸ್ಥೆಗಳು, ಸರ್ಕಾರದ ಸಮಾಜ ವ್ಯವಸ್ಥೆಗಳು ಬದಲಾದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಎಂಬುದಾಗಿ ನಾವು ಆ ವಿಚಾರಗಳನ್ನು ಹಾಕಿಕೊಂಡು ಬದುಕುತ್ತೇವೋ, ಅಥವಾ ಏನೇ ಬದಲಾದರೂ ಏನೇ ನಡೆದರೂ ಪ್ರತಿನಿತ್ಯ ಪ್ರತಿ ಕ್ಷಣ ದೇವರ ಕಾರ್ಯವಿಲ್ಲದಿದ್ದರೆ, ದೇವರ ನಡೆಸುವಿಕೆ ಮುಂದೆ ಇಲ್ಲದಿದ್ದರೆ ನಮ್ಮ ಜೀವಿತ ಅದು ನಶ್ವರ ಎಂಬುದಾಗಿ ತಿಳಿದುಕೊಂಡು ಬದುಕುವಂತ ಜನರಾಗಿದ್ದೇವೋ ಎಂಬುದಾಗಿ ನಮಗೆ ಒಂದು ದೊಡ್ಡ ಸವಾಲಿದೆ. ಹಾಗಾಗಿ ನಾವು ನಮ್ಮ ಈ ತಿಂಗಳಿನ ಮುಂದಿನ ದಿನಗಳಿಗೆ ಹೊಸ ನಂಬಿಕೆಯ ಪ್ರಾರಂಭವನ್ನು ಮಾಡುವಾಗ, ನಾವು ಹೊಸ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ನಾವು ದೇವರಲ್ಲಿ ಭರವಸೆಡುವಾಗ ನಮ್ಮ ಆಯ್ಕೆ ಇರುವಂಥದ್ದು ಅತಿ ಪ್ರಮುಖ. ನಾವು ಯಾವ ಗುಂಪಿನ ಜನರಿಗೆ ಸೇರುತ್ತೇವೆ ಮತ್ತು ಯಾವ ವಿಷಯಗಳನ್ನು ಹಾಕಿಕೊಂಡು ಬದುಕುತ್ತಾ ಇರುವಂತ ಜನರಾಗಿದ್ದೇವೆ ಎಂಬುದಾಗಿ ಇರುವಂತಹ ದೊಡ್ಡ ಪ್ರಶ್ನೆ ಮತ್ತು ಸವಾಲು.
ಹಾಗಾಗಿ ಈ ಪ್ರಶ್ನೆ, ಈ ಸವಾಲನ್ನು ದಿನನಿತ್ಯ ನಾವು ಎದುರಿಸುವಾಗ ನಾವು ದೇವರನ್ನೇ ಹಾಕಿಕೊಂಡು ಇಲ್ಲಿವರೆಗೆ ಹೇಗೆ ಆತನ ಮೇಲೆ ನಂಬಿಕೆ ಇಟ್ಟು ಬರುತ್ತಿದ್ದೇವೋ ಅದೇ ರೀತಿಯಲ್ಲಿ ಮುಂದೆ ಕೂಡ ಆತನ ಆ ನಂಬಿಕೆಯಲ್ಲಿಯೇ ನಮ್ಮ ಜೀವಿತವನ್ನು ಮುಂದೆ ನಾವು ಸಾಗಿಸಲಿಕ್ಕೆ ಮತ್ತು ಕೇವಲ ಆ ನಂಬಿಕೆ ಅಲ್ಲಿಗೆ ಬಿಟ್ಟು ಹೋಗದೆ ದಿನನಿತ್ಯ ಅದು ಹೊಸದಾಗಿ ಒಂದು ಹೊಸ ನಿರೀಕ್ಷೆಯನ್ನು ಕೊಡುವಂತ ಒಂದು ನಂಬಿಕೆಯಾಗಿ ನಮ್ಮ ಜೀವಿತದಲ್ಲಿ ಆತನ ವಾಕ್ಯಗಳ ಮೂಲಕ, ಆತನ ಬೋಧನೆಯ ಮೂಲಕ, ಅಲ್ಲಿ ಹೇಗೆ ಶಿಷ್ಯರಿಗೆ ಯೇಸು ಕ್ರಿಸ್ತನ ಮೂಲಕ ದೊರಕಿತು ಅಂತೆ ನಾವು ಕೂಡ ನಮ್ಮ ಆರಾಧನೆಗಳ ಮೂಲಕ, ನಮ್ಮ ಬೈಬಲ್ಗಳ ಮೂಲಕ, ಕೆಲವೊಮ್ಮೆ ನಮಗೆ ಬರುವಂತ ವಾಟ್ಸ್ಆಪ್ ಮೆಸೇಜ್ಗಳ ಮೂಲಕ, ಬರುವಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತ ಅನೇಕ ಸಂಗತಿಗಳ ಮೂಲಕ ದೇವರ ವಾಕ್ಯ ಆಗಾಗ ನಮ್ಮನ್ನು ಮಾತನಾಡಿಸುತ್ತದೆ ಮತ್ತು ನಮ್ಮ ದಿನನಿತ್ಯದ ಜೀವನಕ್ಕೆ ಆಧರಣೆಯನ್ನು ನೀಡುತ್ತದೆ. ನಾವು ಇವುಗಳನ್ನು ಆಧರಿಸಿ ನಾವು ಈ ಗುಂಪಿನ ಜನರಿಗೆ ಸೇರುವಂತೆಯೂ ಆ ಹೊಸ ನಂಬಿಕೆಯ ಪ್ರಾರಂಭವನ್ನು ಮಾಡುವಂತೆಯೂ ಈ ಸಮಯದಲ್ಲಿ ದೇವರ ಸಹಾಯವನ್ನು ಕೋರೋಣ. ದೇವರಲ್ಲಿ ಇದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಸಕಲ ರಾಷ್ಟ್ರದ ಮೂಲದ ವಿಶೇಷವಾಗಿ ಈ ಸಮಯದಲ್ಲಿ ನಾವು ನಿನ್ನ ವಾಕ್ಯಗಳನ್ನು ಕೇಳಿದಂತೆ ಸ್ವಾಮಿ, ಅನೇಕ ವೇಳೆ ಲೋಕದ ಆಗುಹೋಗುಗಳಲ್ಲಿ ನಾವು ಕೂಡ ಲೋಕದ ಪ್ರಭಾವಕ್ಕೆ ಒಳಗಾಗಿ ತಪ್ಪಾದ ಜನರ ಗುಂಪಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಆದರೆ ಈ ಮುಂದೆ ನಾವು ಈ ತಿಂಗಳಿನ ಮುಂದಿನ ದಿನಗಳಲ್ಲಿ ನಿನ್ನಲ್ಲಿ ನಮ್ಮ ನಂಬಿಕೆಯ ಹೊಸ ಪ್ರಾರಂಭ ಮಾಡುವಾಗ, ನಮ್ಮ ಜೀವಿತದ ಎಲ್ಲಾ ಕ್ಷಣಗಳನ್ನು ನಿನ್ನಲ್ಲಿ ಸಮರ್ಪಿಸುವಾಗ, ನಿನ್ನಲ್ಲಿ ನಾವು ಸದಾ ಆ ಹೊಸ ನಂಬಿಕೆಯನ್ನು ಕಾಣುವಂತೆಯೂ ಸದಾ ಹೊಸ ನಿರೀಕ್ಷೆಯಲ್ಲಿ ಮಾಡುವಂತೆಯೂ ಯೇಸು ಕ್ರಿಸ್ತನ ಶಿಷ್ಯರಂತೆ ಆ ಹಳೆಯ ವಿಚಾರಗಳನ್ನು ಅಲ್ಲೇ ಬಿಟ್ಟು ನೂತನವಾದಂತ ಆ ನಂಬಿಕೆಯಲ್ಲಿ ಮುಂದೆ ಸಾಗುವಂತೆ ನಮ್ಮೆಲ್ಲರೂ ನಿಲ್ತಾನೆ. ನಿನ್ನ ಮಕ್ಕಳಾಗಿ, ನಿನ್ನ ಭಕ್ತರಾಗಿ, ನಿನ್ನ ಪ್ರಿಯರಾಗಿ ನಿಮ್ಮನೆ ಹರಸಿ ಆಶಿಸಿ ಮುನ್ನಡೆಸಿದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬಿಡುತ್ತೇವೆ. ಆಮೆನ್. ನಾವೆಲ್ಲರೂ ನಿಂತು ಸಂಖ್ಯೆ 5ರಲ್ಲಿ ಕಂಡುಕೊಂಡ ನೈಸರ್ಗಿಕ ವಿಶ್ವಾಸವನ್ನು ಒಟ್ಟಾಗಿ ಆಯ್ಕೆ ಮಾಡೋಣ. ಸಂಖ್ಯೆ 5ರಲ್ಲಿ ಕಂಡುಕೊಂಡ ನೈಸರ್ಗಿಕ ವಿಶ್ವಾಸವನ್ನು ಒಟ್ಟಾಗಿ ಆಯ್ಕೆ ಮಾಡೋಣ. ಸರ್ವಶಕ್ತನಾದ ತಂದೆ ದೇವರನ್ನು ನಂಬುತ್ತೇನೆ. ಆತನ ಪ್ರಭುತ್ವವನ್ನು ಎಲ್ಲ ವಿಷಯ ವಸ್ತುಗಳನ್ನು ಪೂರ್ಣವಾಗಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಆರಾಧನೆಗಳೇ ಇದ್ದರೆ ದೇವರು ಪ್ರಪಂಚದಿಂದಾಗುವ ಪ್ರಪಂಚದಲ್ಲಿ ಈ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೆ. ಸಂಕೀರ್ತನೆಯಲ್ಲಿ 161ನೇ ಸಂಕೀರ್ತನೆಯನ್ನು ಪ್ರಾರಂಭ ಮಾಡೋಣ. 161ನೇ ಸಂಕೀರ್ತನೆಯನ್ನು ಪ್ರಾರಂಭ ಮಾಡೋಣ. Oh
ಸ್ಥಳೀಯ ಸಮಪಾಲಕರು ಮತ್ತು ತುಮಕೂರು ಕ್ಷೇತ್ರದ ಉಪಾಧ್ಯಕ್ಷರು ಆಗಿರುವಂತ ಗಣ ಸುಧೀರ್ ಅವರು ಅನಾರೋಗ್ಯತೆಯ ಕಾರಣ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಅಲ್ಲಿ ಸೇರಿದ್ದಾರೆ ಮತ್ತು ಚಿಕಿತ್ಸೆಯನ್ನು ಪಡೆಯುತ್ತಿರುತ್ತಾರೆ. ಹಾಗಾಗಿ ಅವರ ಆರೋಗ್ಯಕ್ಕಾಗಿಯೂ ಮತ್ತು ವಿಶೇಷವಾಗಿ ಅವರು ಸ್ವಸ್ಥರಾಗಿ ಮತ್ತೊಮ್ಮೆ ತಮ್ಮ ಸೇವೆಯನ್ನು ಮುಂದುವರಿಸಲು ಮತ್ತು ಅವರ ಪ್ರಿಯ ಕುಟುಂಬಕ್ಕಾಗಿ ಪ್ರಾರ್ಥಿಸುವುದು ಕೂಡ ನಮ್ಮ ಸಭೆಯಾಗಿ ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ನಮ್ಮ ಕಾಣಿಕೆಯನ್ನು ಸಮರ್ಪಿಸುತ್ತಾ ಪ್ರಿಯ ಅಯ್ಯನವರ ಆರೋಗ್ಯಕ್ಕಾಗಿಯೂ ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಸಕಲ ಪ್ರಧಾನಗಳ ದೇವರೇ, ವಿಶೇಷವಾಗಿ ಈ ಸಮಯದಲ್ಲಿ ನಾವು ಈ ಆರಾಧನೆಯನ್ನು ಕಾಣುವಂತೆಯೂ ನಿನ್ನಲ್ಲಿ ನಮ್ಮ ಆರಾಧನೆಯನ್ನು ಸಲ್ಲಿಸುತ್ತಾ ನಮ್ಮ ಕಾಣಿಕೆಗಳನ್ನು ನೀಡುವಂತೆಯೂ ನಿನ್ನ ಕೃಪೆಯನ್ನು ಕಟಾಕ್ಷವನ್ನು ನಮ್ಮೆಲ್ಲರಿಗೆ ಒದಗಿಸಿಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾಗಿಲ್ಲ. ಇನ್ನು ಕೊಟ್ಟದರೆ ನಿಮಗೆ ಕೊಡುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸುತ್ತಾ ಇರ್ತಾನೆ ನಮಗೆ ಸಹಾಯ ಮಾಡಿದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಇರುವಂತಹ ಈ ಕಾಣಿಕೆಗಳನ್ನು ನೀನು ತಾನೇ ಹರಸು, ಆಶ್ರಯಿಸು. ಇವುಗಳ ಮೂಲಕ ನಿನ್ನ ಸೇವೆಯ, ನಿನ್ನ ಆಲಯದ ಮತ್ತು ಸಭೆಯ ಎಲ್ಲ ಸೇವೆಗಳ ಅಭಿವೃದ್ಧಿ ಕಾರ್ಯಗಳನ್ನು ನೀನು ತಾನೇ ನಡೆಸಿಕೊಡು ಎಂಬುದಾಗಿ ನಾವು ಎಲ್ಲ ಪ್ರಾರ್ಥಿಸುವಾಗಿದ್ದೇವೆ. ಹಿಂದೆ ಹೆಚ್ಚಾದ ರೀತಿಯಲ್ಲಿ ನೀನು ತಾನೇ ನಮ್ಮೆಲ್ಲರ ಈ ಕಾಣಿಕೆಗಳನ್ನು ಹರಿಸಿ ಆಶ್ರಯಿಸಿ ನಮ್ಮೆಲ್ಲರ ಜೀವಿತಗಳನ್ನು ಕೂಡ ನೀನು ತಾನೇ ಬಲಪಡಿಸು. ಯಾವುದೇ ತೊಂದರೆಗಳು, ಯಾವುದೇ ಕಷ್ಟ ಕಾರ್ಪಣ್ಯಗಳು ಈ ಮುಂದಿನ ಮಾನವರಲ್ಲಿ ನಮ್ಮನ್ನು ಕಾಣದಂತೆ ನಮ್ಮನ್ನು ನೀನು ತಾನೇ ನಿನ್ನ ಆಶೀರ್ವಾದದಲ್ಲಿ, ನಿನ್ನ ರಕ್ಷಣೆಯ ಹಸ್ತದಲ್ಲಿ ಇರಿಸುತ್ತಾ ಮುನ್ನಡೆಸು. ಮತ್ತೊಮ್ಮೆ ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು, ನಮ್ಮ ಪ್ರಿಯರನ್ನು, ನಮ್ಮ ಹಿರಿಕಿರಿಯರನ್ನು ಆಶೀರ್ವದಿಸಿಕೊಡುವಾಗಿದ್ದೇವೆ. ನೀನು ತಾನೇ ಎಲ್ಲರನ್ನು ಹರಿಸಿ ಆಶ್ರಯಿಸು. ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯ ಸೋಮವಾರಗಳು ತುಮಕೂರು ಕ್ಷೇತ್ರದ ಉಪಾಧ್ಯಕ್ಷರಾಗಿರುವಂತ ಕನಾಶ್ರೀರವರ ಆರೋಗ್ಯಕ್ಕಾಗಿಯೂ ಅವರ ಆರೋಗ್ಯದ ಚೇತರಿಕೆಗಾಗಿಯೂ ನಾವು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಈಗ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿರುವಾಗಲೂ ಸ್ವಾಮಿ ಅವರಿಗೆ ಬೇಕಾಗಿರುವಂತಹ ನಿನ್ನ ಸ್ವಸ್ಥತೆಯನ್ನು ನೀವು ತಾನೇ ದಯಪಾಲಿಸಿಕೊಂಡು ಈ ಲೋಕದಲ್ಲಿ ಕ್ರಿಸ್ತನ ಮೂಲಕ ಅನೇಕರನ್ನು ಮುಟ್ಟಿ ಸ್ವಸ್ಥಪಡಿಸಿದಂತೆ ಈಗಲೂ ಆತನ ಗಾಯಗಳ ಹಸ್ತದಿಂದ ಅವರನ್ನು ಕೂಡ ಮುಟ್ಟಿ ಅವರ ದೇಹದ ಅಂಗಾಂಗಗಳನ್ನು ಇನ್ನು ತಾನೇ ಸ್ವಸ್ಥಪಡಿಸಿ ಅವರಿಗೆ ಇರುವಂತಹ ಎಲ್ಲ ರೀತಿಯಿಂದ ಅನಾರೋಗ್ಯತೆಯನ್ನು ಸಂಪೂರ್ಣವಾಗಿ ನೀನು ತಾನೇ ಗುಣಪಡಿಸು. ಸಂಪೂರ್ಣವಾಗಿ ಸ್ವಸ್ಥರಾಗಿ ಅವರು ನಿನ್ನ ದೇವಾಲಯಕ್ಕೆ ಬರುವಂತೆಯೂ ನಿನಗೆ ಸಾಕ್ಷಿ ನೀಡುವಂತೆಯೂ ಮತ್ತೊಮ್ಮೆ ಹೆಚ್ಚಾದ ನಿನ್ನ ಆಶೀರ್ವಾದದಲ್ಲಿ ಆರೋಗ್ಯ ಸೌಭಾಗ್ಯಗಳಲ್ಲಿ ಜೀವಿಸುವಂತೆಯೂ ಮತ್ತು ತಮ್ಮ ವೈಯಕ್ತಿಕ ಜೀವಿತಕ್ಕೆ, ತಮ್ಮ ಸೇವೆಗೆ, ಎಲ್ಲ ಕೆಲಸ ಕಾರ್ಯಗಳಿಗೆ, ತಮ್ಮ ಕುಟುಂಬಗಳಿಗೆ ಹಿಂದಿರುವಂತೆ ನೀನು ತಾನೇ ಇನ್ನೊಬ್ಬರ ಜೀವಿತವನ್ನು, ಅವರ ಆರೋಗ್ಯ ಸ್ಥಿತಿಗಳನ್ನು ನೀನು ತಾನೇ ಆಶಿಸು. ಅದೇ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡುತ್ತಿರುವಂತಹ ವೈದ್ಯರನ್ನು, ದಾದಿಗಳನ್ನು ತಾನೇ ಹರಿಸಿ ಆಶಿಸುವಗಳ ಮೂಲಕ ನೀಡುವಂತ ಎಲ್ಲ ರೀತಿಯಿಂದ ಈ ಚಿಕಿತ್ಸಾ ಕಾರ್ಯವನ್ನು ನೀನು ತಾನೇ ಸಫಲಗೊಳಿಸು. ಅದೇ ಸಮಯದಲ್ಲಿ ನೀನು ತಾನೇ ಅವರನ್ನು, ಅವರ ಕುಟುಂಬಸ್ಥರನ್ನು ಹರಿಸಿ ಆಶಿಸಿ ಅವರಿಗೂ ಈ ಸಮಯದಲ್ಲಿ ಬೇಕಾಗಿರುವಂತ ನಿನ್ನ ಸಮಾಧಾನ, ಶಾಂತಿಯಿಂದ ಸಾಂತ್ವನವನ್ನು ನೀನು ತಾನೇ ಒದಗಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಸಭೆಯಾಗಿ ಎಲ್ಲ ಪ್ರಾರ್ಥನೆಗಳನ್ನು, ನಮ್ಮ ಕಾಣಿಕೆಗಳನ್ನು, ನಮ್ಮ ಮನವಿಗಳನ್ನು ನಿನ್ನ ಮುಂದೆ ನಾವು ಸಲ್ಲಿಸುತ್ತೇವೆ. ನೀನು ತಾನೇ ಹರಿಸಿ ಆಶಿಸಿ ನಮ್ಮೆಲ್ಲರನ್ನು ಮುನ್ನಡೆಸಿದ್ದು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬಿಡುತ್ತೇವೆ. ಆಮೆನ್. ನಾವು ಹಾಗೆ ಎದುರಿಸುವಂತೆ ನಾವು ಆರಾಧನಾ ಕ್ರಮದ ಸಂಖ್ಯೆ 10 ಅನ್ನು ಅನುಸರಿಸೋಣ. ಸಂಖ್ಯೆ 10 ರೊಟ್ಟಿ ಮುರಿಯುವ ಮಾತನ್ನು